ಎಲ್ಲರಿಗೂ ನಮಸ್ಕಾರ. ಜೂನ್ ತಿಂಗಳು ಅಂದರೆ ಇಡೀ ಮೈಸೂರವರೆಲ್ಲ ಹಬ್ಬ ಮಾಡಬೇಕಾಗಿರೋಂಥ ಒಂದು ತಿಂಗಳು ಅದು. ಯಾಕೆ ಅಂತ ಕೇಳಿದ್ರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಯಾರಿಗಾರು ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ. ಜೂನ್ 4ನೇ ತಾರೀಕು ನಿಮ್ಮೆಲ್ಲರ ದೈವಾಂಶ ಸಂಭೂತರು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತ್ಯೋತ್ಸವ. ಈ ವರ್ಷ 141ನೇ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಕನ್ನಡದ ಕನ್ನಡಿ ತಂಡದಿಂದ ನಾಲ್ವಡಿ ಪರ್ವ ಅನ್ನೋ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇಡೀ ಜೂನ್ ತಿಂಗಳಿಗೆ ಅವರಿಗಾಗಿ ಮೀಸಲಿಟ್ಟು ಆ ಜೂನ್ ತಿಂಗಳನ್ನು ನಾಲ್ವಡಿ ಪರ್ವ ಅಂತ ನಾವು ಆಚರಿಸ್ತಾ ಇದ್ದೀವಿ. ಅದೇ ನಾಲ್ವಡಿ ಪರ್ವದ ಉದ್ಘಾಟನೆಯ ಸಮಾರಂಭವಾಗಿ ಜೂನ್ 1ನೇ ತಾರೀಕು ನಾವು ವಿಶೇಷವಾಗಿ ಮೈಸೂರು ಪಾರಂಪರಿಕ ನಡಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಇದೇ ಅರಮನೆ ಆವರಣದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಈ ಪಾರಂಪರಿಕ ನಡಿಗೆ ನಡೆಯುತ್ತೆ. ಇದೇ ಪ್ರಪ್ರಥಮ ಬಾರಿಗೆ ನಾಲ್ವಡಿ ಪರ್ವ ಅಂತ ನಡೀತಾ ಇರೋದು ಮೈಸೂರಿನಲ್ಲಿ, ಅದು ಕೂಡ ನಮ್ಮ ಕನ್ನಡದ ಕನ್ನಡಿ ತಂಡದಿಂದ. ವಿಚಾರ ಹೇಳಬೇಕಂದ್ರೆ ಈ ಹಿಂದೆ ಕೂಡ ಪಾರಂಪರಿಕ ನಡಿಗೆಗಳು ನಡೆದಿದ್ವು, ಆದರೆ ನಾಲ್ವಡಿ ಅವರಿಗೆ ಅಂತ ಯಾವುದು ಕೂಡ ಮೀಸಲಾಗಿ ಯಾವುದು ಕೂಡ ನಡೆದಿರಲಿಲ್ಲ. ಅದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ನಾಲ್ವಡಿ ಪರ್ವ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಪಾರಂಪರಿಕ ನಡಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ತನಕ ನೀವು ಸಾಕಷ್ಟು ಪಾರಂಪರಿಕ ನಡಿಗೆಗಳಲ್ಲಿ ಭಾಗವಹಿಸಿರ್ಬೋದು, ಆದರೆ ಈ ಪಾರಂಪರಿಕ ನಡಿಗೆ ಯಾಕೆ ಬರಬೇಕು ಅಂತ ಇವಾಗ ನಾನು ಹೇಳ್ತೀನಿ. ಮೊದಲನೇ ಕಾರಣ, ಈ ಸಾಲಿ ಪಾರಂಪರಿಕ ನಡಿಗೆಗೆ ನಮಗೆ ನಡೆಸ್ಕೊಡ್ತಾ ಇರೋರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಅತಿಥಿಗಳಾಗಿ ನಮ್ಮ ಜೊತೆಗಿರ್ತಾ ಇರೋರು ಪ್ರೊಫೆಸರ್ NS ರಂಗರಾಜು ಸರ್ ಅವರು. ಇವರು ನಿಮಗೆ ಗೊತ್ತೇ ಇರ್ತಾರೆ, ಮೈಸೂರಿನ ಖ್ಯಾತ ಇತಿಹಾಸಗಾರರು ಕೂಡ ಹೌದು. ಇದೇ ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ನಾಲ್ವಡಿ ಪರ್ವ ಅಂತ ನಡೀತಿರೋದು, ಅದು ಕೂಡ ಜೂನ್ ತಿಂಗಳು ಪೂರ್ತಿ ನಾವು ನಾಲ್ವಡಿ ಪರ್ವ ಅಂತ ಆಚರಿಸ್ತಿದ್ವಿ. ಯಾಕಂದರೆ ನಾಲ್ವಡಿ ಕೃಷ್ಣರಾಜರವರು ನಮ್ಮ ಮೈಸೂರಿಗೆ ಅಭೂತಪೂರ್ವವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಒಂದು ತಿಂಗಳು ಅವರಿಗೆ ಮೀಸಲಿಡಬೇಕಂತ ಕಾಯ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳು ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಘಟ್ಟದಲ್ಲಿ ಇದ್ದಂಥ ಐತಿಹಾಸಿಕ ಸ್ಮಾರಕಗಳ ಬಗೆಗಿನ ಕಥೆಗಳು ಹಾಗೂ ಅವುಗಳ ಇತಿಹಾಸವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಇಂದಿಗೆ ನಾಲ್ವಡಿಯವರು ನಮ್ಮ ಜೊತೆ ಇಲ್ಲದೆ ಇರ್ಬೋದು, ಆದರೆ ಎಂದೆಂದಿಗೂ ಅವರು ನಮ್ಮ ಜೊತೆಗಿರೋದು ಅವರ ವಿಚಾರಗಳ ಮೂಲಕ. ಅವರ ವಿಚಾರಗಳನ್ನು ನಮಗೆ ಇವತ್ತಿನವರೆಗೂ ಇನ್ನೂ ಶತಶತಮಾನ ಒಳಗೆ ಅದನ್ನು ಸಾರುವಂಥದ್ದು ಅವರ ಸ್ಮಾರಕಗಳಿಂದ, ಅವರು ನೀಡಿರುವಂತಹ ಕೊಡುಗೆಗಳಿಂದ. ಆ ಕೊಡುಗೆಗಳ ಪುರಾವೆಗಳಾಗಿ ನಿಂತಿರೋದೇ ಈ ಸ್ಮಾರಕಗಳು. ಈ ಸ್ಮಾರಕಗಳನ್ನು ಒಳಗೊಂಡಂತಹ ನಡಿಗೆಯೇ ಮೈಸೂರು ಪಾರಂಪರಿಕ ನಡಿಗೆ ನಾಲ್ವಡಿ ಪರ್ವದಲ್ಲಿ. ಇಂಥ ಒಳ್ಳೆಯ ಕಾರ್ಯಕ್ರಮ ನಾನು ಕೂಡ ಭಾಗವಹಿಸಬೇಕು, ನಾನು ಕೂಡ ಮೈಸೂರಿನ ಬಗ್ಗೆ ತಿಳ್ಕೋಬೇಕು ಅಂತಿದ್ರೆ ಈ ಕೂಡಲೇ ಈ ಬಯೋದಲ್ಲಿ ಕಾಣ್ತಾ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ನಿಮ್ಗೆ ಗೊತ್ತಿರಲಿ, 100 ಜನಕ್ಕಷ್ಟೇ ಅವಕಾಶ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ನಮ್ಮ ಕನ್ನಡದ ಕನ್ನಡಿ ಹಾಗೂ ನಮ್ಮೆಲ್ಲರ ಮೈಸೂರು, ಜೊತೆಗೆ ಮೈಸೂರು ಮೀಮ್ಸ್. ಗೊತ್ತಿರಲಿ, ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ.